ಅಣ್ಣ, ಯಾರ್ದೋ ಹೊಸ ವಾಯ್ಸ್ ಕೇಳಿಸ್ದಂಗೆ ಆಗ್ತಿದ್ದಿಲ್ಲ. ಯಾರಪ್ಪ ಇದು? ಅದು ನೀವು ಯಾರು ಅಂತ ಗೊತ್ತಾಗ್ಲಿಲ್ಲ. ಗಿರ್ಜಾ, ಅಣ್ಣ, ಬಾಮ ಒಳಗಡೆ. ಯಾಕಲ್ಲೇ ಬಾಗ್ಲಲ್ಲಿ ನಿಂತ್ಬಿಟ್ಟಿದ್ಯಾ? ಅಂದಾಗೆ ಪಾರ್ವತಿ, ಇವರು ಗಿರ್ಜಾ ಅಂತೇಳಿ ನನ್ನ ತಂಗಿ. ಅಮ್ಮ ಆಶೀರ್ವಾದ ಮಾಡಿ. ಒಳ್ಳೇದಾಗ್ಲಮ್ಮ, ನಿಂಗೆ ಸುಖವಾಗಿ ಬಾಳು. ಇಲ್ಲಿಗೆ ಯಾಕೆ ಬಂದಿದ್ಯಾ ನೀನು? ಅದು ಅದಕ್ಕೆಮ್ಮ 10 ವರ್ಷ ಮೇಲೆ ಆಗಕ್ಕೆ ಬಂತಲ್ಲ, ನಮ್ಮ ಅಣ್ಣ ನೋಡಂಗೆ ಆಯ್ತು, ಅದಕ್ಕೆ ಬಂದೆ. ಇದೇನಿದು, ನಮ್ಮ ಅತ್ತೆ ಹೆಂಗೆ ಜಗಳ ಮಾಡ್ತಿದ್ದಾರೆ? ಫುಲ್ ಸಿಟ್ಟಲ್ಲಿದ್ದಾರೆ. ನಾದ್ ನಿಜ ಜೊತೆ ಹಿಂಗೆ ಮಾತಾಡೋದು? ಓಹೋ, ನಮ್ಮ ಹತ್ರ ಸಂಬಂಧ ಬೆಳ್ಸೋಕೆ ಇಷ್ಟ ಇಲ್ಲ ನಿನಗೆ? ನಿಮ್ಮ ಅಣ್ಣ ನೋಡೋಕ್ಕಾದ್ರೆ ಪ್ರೀತಿ ಉಕ್ಕಿ ಬಂದ್ಬಿಡ್ತೇನೋ. ಅಬ್ಬಾ ಅಬ್ಬಾ, ಇಂಥ ನಾಟಕಗಳೆಲ್ಲ ನನ್ನ ಹತ್ರ ನಡೆಯಲ್ಲ. ಅಯ್ಯೋ ಅದಕ್ಕೆಮ್ಮ, ನಾನಾದರೂ ಏನು ಮಾಡಲಿ? ನನ್ನ ಮಗಗೆ ನಿಮ್ಮ ಮಗಳನ್ನ ತಗೋರಿ ಅಂತ ಹೇಳಿದ್ರಿ. ಆದರೆ ನನ್ನ ಮಗಗೆ ಎಷ್ಟು ವಯಸ್ಸಿದೆ ನಿಮಗೆ ಗೊತ್ತಲ್ಲ. ಏನಿಲ್ಲ ಅಂದರೂ ನಿಮ್ಮ ಮಕ್ಳಿಗಿಂತ 12-13 ವರ್ಷ ದೊಡ್ಡವನೇ ಇದ್ದಾನೆ. ಅದಕ್ಕೆ ತುಂಬ ವಯಸ್ಸು ಅಂತರ ಆಗುತ್ತೆ ಅಂಥೇಳಿ ಅದಕ್ಕೆ ತಗೊಳ್ಳಿಲ್ಲ ಅಷ್ಟೇ. ನಿಮ್ಮ ಮೇಲೆ ಯಾವ ಸಿಟ್ಟು ಇಲ್ಲ ಅದಕ್ಕೆ. ವಯಸ್ಸು ಜಾಸ್ತಿ ಆದರೆ ಏನಾಗ್ತಿತ್ತಮ್ಮ? ಆಗಿನ ಕಾಲದಾಗೆಲ್ಲ ಹಂಗೆ ಅಲ್ಲ ಮದುವೆ ಮಾಡ್ತಿದ್ದಿದ್ದು. ಏನಂತ ಪರಿ ಏನಾಗಿತ್ತು? ಮದುವೆ ಮಾಡಿದ್ರೆ ಆಗೋಗ್ತಿತ್ತು. ನನ್ನ ಮಕ್ಕಳಂದ್ರೆ ನಿನ್ಗೆ ಇಷ್ಟ ಇರಲಿಲ್ಲ ತಗೋ. ನಾವಂದ್ರೂ ಇಷ್ಟ ಇಲ್ಲ ನಿಮಗೆ. ನಾವು ಬಡವರಲ್ಲ, ನೀವು ಶ್ರೀಮಂತರು. ನಮ್ಮಂಥವ್ರ ಸಂಬಂಧ ಹೆಂಗೆ ಬೆಳೆಸ್ತೀರ ನಿಮಗೆ? ಅದಕ್ಕೆ ಯಾವುದೋ ಒಂದು ಅದೇ ವಯಸ್ಸಿನ ನೆವ ಇಟ್ಕೊಂಡು ನಮ್ಮನ್ನ ಸಂಬಂಧ ಕಲಿಸ್ಲಿಲ್ಲ ನೀನು. ಅದಕ್ಕೆ ಆಗಿನ ಕಾಲನೇ ಬೇರೆ, ಈಗಿನ ಕಾಲನೇ ಬೇರೆ. ಆವಾಗೆಲ್ಲ ಆ ಥರನೇ ನಡೀತಾ ಇತ್ತು. ಈಗಿನ ಮಕ್ಕಳೆಲ್ಲ ಹಂಗೆಲ್ಲ ಯಾರು ಮದುವೆ ಆಗಲ್ಲ. ಅಷ್ಟಕ್ಕೂ ಅದು ಸರಿನೂ ಅನಿಸಲ್ಲ ಅದಕ್ಕೆ. ಹಂಗಾಗಿ ಅಷ್ಟೇ. ನನಗೆ ಯಾವುದು ನೀವು ಇಷ್ಟ ಇಲ್ಲ, ನೀವು ಬಡವರು ಅಂಥದ್ದು ಏನೂ ಇಲ್ಲ. ನನಗೆ ಅಣ್ಣನ ಮಕ್ಕಳನ್ನ ತಗೋಬೇಕಂತ ತುಂಬ ಆಸೆ ಇತ್ತು. ಆದರೆ ಏನು ಮಾಡೋದು, ಅವ್ರ ವಯಸ್ಸೇ ಹೊಂದಿಕೆ ಆಗ್ತಿರ್ಲಿಲ್ಲಲ್ಲ. ನನ್ನ ಮಗಗೆ ನಿಮ್ಮ ಮಗಳ ತೊಗೊಂಡಿಲ್ಲ ಅಂತ ಅದೇ ಸಿಟ್ಟಲ್ಲೇ ಇದ್ದೀರಾ. ಇನ್ನು ಆ ಸಿಟ್ಟಿಂದನೇ ನನ್ನ ಇಷ್ಟು ದಿನ ದೂರ ಇಟ್ಬಿಟ್ರಿ. ನನಗಂತೂ ತುಂಬ ಬೇಜಾರಾಗ್ತಿದೆ ಅದಕ್ಕೆಮ್ಮ. ಅಣ್ಣನ ನೋಡದೆ ಇರೋಕ್ಕಾಗಲಿಲ್ಲ, ಅದಕ್ಕೆ ಇವತ್ತು ಬಂದುಬಿಟ್ಟೆ. ನನ್ನ ಮಗಗೀಗ ಒಂದು 11 ವರ್ಷದ ಹುಡುಗಿ ಇದ್ದಾಳ. ಈಗಿನ ನಿನ್ನ ಮಕ್ಕಳು ಇನ್ನೂ ಕಾಲೇಜ್ ಓದ್ತಾ ಇದ್ದಾರೆ. ನೋಡೋದಕ್ಕೆಮ್ಮ ಎಲ್ಲಿಂದ ಎಲ್ಲಿಗಾಗುತ್ತೆ? ಅನ್ಪೂರ್ಣ, ನನ್ನ ತಂಗಿ ಎಷ್ಟೋ ವರ್ಷ ಆದಮೇಲೆ ಮನೆಗೆ ಬಂದಿದ್ದಾಳೆ ನಾನು ನೋಡೋಕ್ಕಂತೇಳಿ. ಅದನ್ನು ಮಾತಾಡ್ಸೋದು ಬಿಟ್ಬಿಟ್ಟು ಹಿಂಗೆ ಜಗಳ ಮಾಡ್ಕೊಂಡು ನಿಂತಿದೆಯಲ್ಲ, ಸ್ವಲ್ಪ ಬಾಯಿ ಮುಚ್ಕೊಂಡಿರು. ಅಣ್ಣ, ನಾನು ಪ್ರಮಾಣ ಮಾಡಿ ಬೇಕಾದ್ರೆ ಹೇಳ್ತೀನಣ್ಣ. ನಂಗೆ ಯಾವ ಸಿಟ್ಟೂ ಇಲ್ಲ ಅಣ್ಣ ನಿಮ್ಮ ಮೇಲೆ, ಅಥವಾ ನೀವು ಬಡವ್ರು ಅನ್ನೋದು ಆ ಥರ ನಂಗೆ ಯಾವ ತಲೆಯಲ್ಲಿ ಯೋಚನೆನೂ ಇಲ್ಲ. ನನಗೆ ಅಣ್ಣನ ಮಕ್ಕಳನ್ನ ಸೆಸ ಮಾಡ್ಕೊಳ್ಳೋದು ನನಗೂ ಇಷ್ಟ ಅಲ್ಲಣ್ಣ, ನನಗೂ ಖುಷಿನೇ. ಆದರೆ ಏನು ಮಾಡೋದು, ವಯಸ್ಸಂತರ ತುಂಬ ಐತಲ್ಲ, ಹಂಗಾಗಿ ಬೇಡ ಅಂದ್ಕೊಂಡೆ ಅಷ್ಟೇ. ಅದು ಬಿಟ್ಟರೆ ನಂಗೆ ಯಾವ ಸಿಟ್ಟೂ ಇಲ್ಲಪ್ಪ ನಿಮ್ಮ ಮೇಲೆ. ನಂಗೆ ಯಾಕೋ ಮನಸ್ಸು ತಡಿಲಿಲ್ಲ ಅಣ್ಣ. ಇಷ್ಟು ವರ್ಷ ದೂರ ಇದ್ದೆ, ನಿನ್ನ ನೋಡಲಾರ್ದೇ ಇದ್ದೆ. ನನಗಿನ್ನ ಬಿಟ್ಟರೆ ಇನ್ನು ಯಾರಿದ್ದಾರಣ್ಣ? ಎಷ್ಟು ದಿನ ಅಂತೇಳಿ ಹಿಂಗೆ ದೂರ ಇರೋದು. ಅದಕ್ಕೆ ಅಪ್ಪ ನನ್ನ ಮನಸ್ಸು ತಡಲಿಲ್ಲ, ಬಂದುಬಿಟ್ಟೆ ನಾನು. ಏನು ನಾಟಕ ಮಾಡ್ತೀಯೇ ಅನ್ಪೂರ್ಣ, ನಿಂದು ಯಾಕೋ ಜಾಸ್ತಿ ಆಯಿತು. ಬಾಯಿ ಮುಚ್ಚಂತ ಹೇಳಿಲ್ಲ ನಿಂಗೆ? ನಿಂದೇನೋ ಸ್ವಾರ್ಥ ಅಷ್ಟೇ. ನಮ್ಮ ತಂಗಿರೆಲ್ಲ ಎಲ್ಲ ಇದು ಅಂತಾರಲ್ಲ, ನಿನ್ನ ಮಗಳ ಅವ್ರ ಮನೆಗೆ ಕೊಟ್ಬಿಟ್ರೆ ಸುಖವಾಗಿರ್ತಾಳ ಅನ್ನೋದು ಸ್ವಾರ್ಥ ಅಷ್ಟೇ ನಿನಗೆ. ನಮ್ಮ ತಂಗಿ ಮೇಲೆ ಏನು ಪ್ರೀತಿಯಿಂದ ನೀನೇನು ಕೊಡ್ತಾ ಇಲ್ಲ ನಿನ್ನ ಮಗಳ. ವಯಸ್ಸು ಕೂಡ ನೋಡಬೇಕಲ್ಲ, ಅವ್ರಿಗೆ ಹೊಂದಾಣಿಕೆ ಆಗುತ್ತಾ ಇಲ್ಲ ಅಂತ. ನಮ್ಮ ಮಕ್ಳ ವಯಸ್ಸೇನು, ನಮ್ಮ ತಂಗಿ ಮಗನ ವಯಸ್ಸೇನು? ಅಯ್ಯಯ್ಯ, ಆಗಿನ ಕಾಲದಾಗೆಲ್ಲ ಹಂಗೆ ಅಲ್ಲ ಮದುವೆ ಮಾಡ್ತಿದ್ದಿದ್ದು. ಅವರೆಲ್ಲ ಸುಖವಾಗಿಲ್ಲ, ಎಲ್ಲ ಕುಡ್ಕೊಂಡು ಜೀವನ ಎಲ್ಲ ಸಂಸಾರ ಮಾಡ್ಕೊಂಡು ಹೋಗ್ತಿಲ್ಲ. ಎಷ್ಟೇ ಆಗಲಿ ನೀವು ನಿಮ್ಮ ತಂಗಿನಲ್ಲಿ ಬಿಟ್ಕೊಡ್ತೀರ ತಗರಿ. ನಾನು ಮಾತಾಡ್ತೀನಲ್ಲ, ನನಗೆ ಬುದ್ಧಿ ಇಲ್ಲ ನಿಮ್ಮ ಜೊತೆ. ಗಿರ್ಜಾ ಅತ್ತೆ, ಯಾವಾಗ ಬಂದ್ರಿ? ಆರಾಮಿದ್ದೀರಾ? ನಾನು ಈಗ ಬಂದೆಪ್ಪ. ನಾವೆಲ್ಲ ಆರಾಮಾಗಿದ್ದೀವಿ. ನೀನು ಆರಾಮಾಗಿದೆಯಾ? ಅಲ್ಲ ಆನಂದ, ನಿನ್ನ ಮದುವೆ ಎಲ್ಲ ಮಾಡ್ಕೊಂಡಿದ್ಯಪ್ಪ, ಒಂದು ಮಾತು ಕರಿಬಾರ್ದಾ? ನಾವು ಬರ್ತಿದ್ವಿ. ಅದೇನು ಮದುವೆ ಜೋರಾಗಿ ಗ್ರ್ಯಾಂಡಾಗಿ ಮಾಡಿಲ್ಲ ತಗ ನಿನ್ನ ಕರಿಯಕ್ಕ. ಅವನೇನ ಲವ್ ಮಾಡಿದ್ದ ಅಂತೇಳಿ ಗುಡಿಯಲ್ಲಿ ತಾಳಿ ಕಟ್ಕೊಂಡು ಕರ್ಕೊಂಬಂದಿರೋದು. ನೀವು ಅಂಥ ಮದುವೆಗೆಲ್ಲ ಹೆಂಗೆ ಬರ್ತೀರ ಹೇಳು? ನೀವೆಲ್ಲ ರಿಚ್ ಆಗಿರೋರಲ್ಲ, ನಮ್ಮಂಥ ಇಂಥ ಮದುವೆಗೆಲ್ಲ ನೀವು ಹೆಂಗೆ ಬರ್ತೀರಿ ಗುಡಿಯಾಗೆಲ್ಲ ತಾಳಿ ಕಟ್ಟೋದಕ್ಕೆ? ಅಂಥ ಚೀಪ್ ಮದುವೆಗೆಲ್ಲ ಬರೋಂಥ ಕರ್ಮ ನಿಮಗೇನು ಬಂದಿದೆ? ನೀವೆಲ್ಲ ರೊಕ್ಕ ಇರೋರಮ್ಮ. ನಮ್ಮಂಥ ಬಡವ್ರ ಮನೆಗೆ ಆಗಲಿ, ನಮ್ಮಂಥ ಬಡವ್ರ ಮದುವೆಗಾಗಲಿ ನೀವು ಬರೋರಲ್ಲ ಅಂತ ಗೊತ್ತಿದೆ, ನಾವು ಕರೆಯೋಕ್ಕೆ ಹೋಗಿಲ್ಲ. ಅದಕ್ಕೆಮ್ಮ, ನನಗಂತ ಯಾವ ಭಾವನೆನೂ ಇಲ್ಲ. ನೀವು ಒಂದೇ ಒಂದು ಫೋನ್ ಮಾಡಿದರೆ ಸಾಕಾಗಿತ್ತು. ನೀವೇನು ಮನೆಗೆ ಬಂದು ಕರೆಯೋದು ಬೇಕಾಗಿರಲಿಲ್ಲ. ಒಂದು ಫೋನ್ ಮಾಡಿದರೆ ಸಾಕಾಗಿತ್ತು. ನಾನು ಖುಷಿಯಿಂದ ಬಂದುಬಿಡ್ತಿದ್ದೆ. ನೀವು ಪ್ರೀತಿಯಿಂದ ಕರೆದಿದ್ರೆ ಸಾಕಾಗಿತ್ತು. ಅತ್ತೆ, ಅದು ಮದುವೆ ಅವಸರದಲ್ಲೇ ಆಗೋಗ್ಬಿಡ್ತು ಹೆಂಗೋ, ಹಂಗಾಗಿ ಕರೀಲಿಲ್ಲ. ಅದು ಬಿಟ್ಟರೆ ನಿಮ್ಮನ್ನ ಕರಿಬಾರ್ದು ಅನ್ನೋ ಯೋಚನೆ ಯಾವುದೂ ಇರಲಿಲ್ಲ. ಸರಿ ಬಾಮ ಒಳಗಡೆ. ಎಷ್ಟೊತ್ತು ಅಂತ ಇಲ್ಲೇ ನಿಂದಿರ್ತೀಯ? ನೀನು ಒಳಗಡೆ ಕೂತ್ಕೋ. ನಮ್ಮ ಪಾರ್ವತಿ ನಿನಗೆ ಕಾಫಿಯನ್ನು ಟೀಯನ್ನು ಮಾಡ್ಕೊಂಬರ್ತಾಳೆ. ನೀನು ಬಂದು ಕೈಕಾಲು ಮುಖ ತೊಗೊಂಡು ರೆಸ್ಟ್ ಮಾಡುವಂತೆ ಬಾ. ಅಮ್ಮ, ನಿಮಗೆ ಟೀ ಕುಡಿತೀರಾ ಅಥವಾ ಕಾಫಿ ತೊಗೊಂಬರಲ್ಲ? ನನಗೇನೂ ಬೇಡಮ್ಮ, ಒಂದು ಸ್ವಲ್ಪ ನೀರು ತೊಗೊಂಬ ಸಾಕು. ಪಾರ್ವತಿ, ಫಸ್ಟು ಸ್ವಲ್ಪ ನೀರು ತೊಗೊಂಬಮ್ಮ, ಆಮೇಲೆ ನಮ್ಮ ತಂಗಿ ಕಾಫಿನೇ ಮಾಡು. ನಮ್ಮ ತಂಗಿ ಕಾಫಿನೇ ಕುಡಿಯೋದು. ಸರಿ ಮಾವ. ಮತ್ತೆ ಅಣ್ಣ, ನೀನು ಹೆಂಗಿದ್ಯಾ? ನಾನು ಆರಾಮಾಗಿದ್ದೀನಿ ನೋಡಮ್ಮ. ಮತ್ತು ನೀನು, ನಮ್ಮ ಭಾವ ಎಲ್ಲ ಆರಾಮಾಗಿದ್ದಾರಲ್ಲ, ನಿಮ್ಮ ಮಕ್ಕಳು? ಎಲ್ಲರೂ ಆರಾಮಾಗಿದ್ದೀವಣ್ಣ. ಅತ್ತೆ, ಯಾವಾಗ ಬಂದ್ರಿ? ಎಷ್ಟು ದಿನ ಆಗಿತ್ತು ಅತ್ತೆ ನಿಮ್ಮನ್ನ ನೋಡಿ. ನಾನು ಬಂದು ಸ್ವಲ್ಪ ತಾಯ್ತು ನೋಡಪ್ಪ. ನೀನು ಹೆಂಗಿದ್ಯಾ? ಆರಾಮಾಗಿದ್ಯಾ?
ಹ್ಞೂ ಅತ್ತೆ ನಾನು ಚೆನ್ನಾಗಿದ್ದೀನಿ. ನನಗೀಗ ಜಾಬ್ ಬಂದಿದೆ ಅತ್ತೆ. ಆದರೆ ಹೇಳ್ಕೊಳ್ಳೋಷ್ಟು ದೊಡ್ಡ ಜಾಬ್ ಏನಲ್ಲ, ಸಣ್ಣ ಜಾಬೇ. ಸ್ಯಾಲ್ರಿ ಸ್ವಲ್ಪ ಕಡಿಮೆನೇ ಬರುತ್ತೆ. ಏನಾಗಲ್ಲ ಬಿಡು. ಮುಂದೆ ಒಂದು ಒಳ್ಳೆ ಜಾಬ್ ಸಿಕ್ಕರೆ ಸಿಗುತ್ತೆ, ಇಲ್ಲಾಂದರೆ ಇದರಲ್ಲೇ ಪ್ರಮೋಷನ್ಸ್ ಅದು ಇದು ಅಂತ ಸಿಗ್ತಾ ಇರುತ್ತಲ್ಲ. ಅಮ್ಮ ಕಾಫಿ ತಗೋರಿ. ಅತ್ತೆ ಬನ್ನಿ ಟಿಫಿನ್ ಮಾಡುವಂತ್ರೆ. ಪಾರ್ವತಿ ಎಷ್ಟು ಚೆನ್ನಾಗಿ ಮಾಡ್ತಾ ಗೊತ್ತಾ ಅಡುಗೆ. ಹ್ಞೂ ಅಂದರೆ ನಾನಿನ್ನು ಕೆಡ್ದಾಗ ಮಾಡ್ತೀನ? ಇವನು ಹೆಂಡ್ತಿ ಒಂದೇ ಚೆನ್ನಾಗಿ ಮಾಡ್ತಾಳೆ ಅನ್ನಂಗೆ ಹೇಳ್ತಾನೆ ಬಿಲ್ಡಪ್ಪು. ಸಾರಿ ಅಮ್ಮ, ಅದು ನೀವು ಬರ್ತೀರಂತ ಗೊತ್ತಿರಲಿಲ್ಲ ಅಲ್ಲ. ಹಂಗಾಗಿ ನಾನು ಉಪ್ಪಿಟ್ಟು ಅಷ್ಟೇ ಮಾಡಿದ್ದೆ. ನಿನ್ನೆ ನೈಟ್ಗೆ ಅದು ಎಗ್ ಬಿರಿಯಾನಿ, ಅದು ಚಿಕನ್ ಕಬಾಬು ಅದು ಇದಂತ ಫುಲ್ ಹೆವಿಯಾಗಿ ಮಾಡಿದ್ವಿ ಊಟ. ಹಂಗಾಗಿ ಲೈಟಾಗಿರಲಿ ಅಂತ ಉಪ್ಪಿಟ್ಟು ಮಾಡಿದ್ದೆ. ಈಗ ಏನಾದರೂ ಬೇರೆ ಮಾಡಿಕೊಡೋಣ ಅಂದರೆ ಟೈಮ್ ಕೂಡ ಇಲ್ಲಮ್ಮ, ಈಗ ಆಫೀಸ್ಗೆ ಹೋಗಬೇಕು. ಹಂಗಾಗಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಬಂದಮೇಲೆ ಬೇಕಾದರೆ ಏನಾದರೂ ಚೆನ್ನಾಗಿರೋದು ಮಾಡಿಕೊಡ್ತೀನಿ. ಹಾಂ ಏನು ಬೇಕಾಗಿಲ್ಲ. ನಾವು ಮಾಡಿದ್ರಾಗೆ ಆಕಿನೂ ಅದನ್ನೇ ತಿಂತಾಳೆ. ಆಕಿಗಾಗಿ ಏನು ಸಪ್ರೇಟಾಗಿ ಸ್ಪೆಷಲಾಗಿ ವೆರೈಟೀಸ್ ಏನು ಮಾಡೋದು ಬೇಕಾಗಿಲ್ಲ. ಏನು ತಿಂದ್ವಿ, ಏನು ಕೊಟ್ಟರು ಅನ್ನೋದು ಮುಖ್ಯ ಆಗಲ್ಲಮ್ಮ. ಪ್ರೀತಿಯಿಂದ ಒಂದು ಗ್ಲಾಸ್ ನೀರು ಕೊಟ್ರು ಅದೇ ಖುಷಿಯಾಗುತ್ತೆ. ನಮಗೋಸ್ಕರ ಎಷ್ಟು ಪ್ರೀತಿಯಿಂದ ನೋಡಿಕೊಂಡ್ರು, ನಮ್ಮನ್ನ ಎಷ್ಟು ಚೆನ್ನಾಗಿ ಬರ್ಮಾಡ್ಕೊಂಡ್ರು ಅನ್ನೋದೇ ಮುಖ್ಯ ಆಗೋದು. ನನಗೇನು ಬೇಜಾರಿಲ್ಲ, ನಾನು ಉಪ್ಪಿಟ್ಟೆ ತಿಂತೀನಿ. ನಾನೇನು ಉಪ್ಪಿಟ್ಟು ತಿನ್ನೋಕ್ಕಾಗಲ್ಲ ಅಂತ ಹೇಳಿದ್ನ? ನಮ್ಮ ಮನೇಲೂ ಮಾಡ್ತೀವಪ್ಪ, ಅದೇನು ತಿನ್ನಲಾರ್ದ? ಅನ್ನಂಗೆ ನೀನು ಜಾಬ್ ಮಾಡೋಕ್ಕೆ ಹೋಗ್ತಿದ್ಯಮ್ಮ? ಹ್ಞೂ ಅಮ್ಮ, ನಾನು ಜಾಬ್ ಮಾಡ್ತಿದ್ದೀನಿ. ಮದುವೆಗೆ ಮುಂಚೆನೂ ಅದೇ ಜಾಬ್ ಮಾಡ್ತಾಯಿದ್ದೆ. ಅದಾದಮೇಲೆ ಈ ಮನೆಗೆ ಬಂದಮೇಲೆ ಅತ್ತೆನೇ ಕೇಳಿದೆ, ಹಿಂಗೆ ಜಾಬ್ ಮಾಡ್ತೀನಿ ಅತ್ತೆ ಅಂತ. ಅವರು ಒಪ್ಕೊಂಡ್ರು, ಹಂಗಾಗಿ ಹೋಗ್ತಾಯಿದ್ದೀನಿ. ಒಳ್ಳೇದಾಯ್ತಮ್ಮ. ಸರಿ, ಹಂಗಾದ್ರೆ ಜಾಬಿಗೆ ಹೋಗ್ರಿ, ಟೈಮ್ ಆಗಿದ್ದಂಗಿದೆ ಆಫೀಸ್ಗೆ. ನಾನು ಅಣ್ಣ ಮತ್ತು ಅದಕ್ಕೆ ಹತ್ರ ಚಂದ ಸುದ್ದಿ ಹೇಳ್ತೀನಿ. ಅತ್ತೆ ಇವತ್ತು ಆಫೀಸಲ್ಲಿ ಪರ್ಮಿಷನ್ ಕೇಳ್ಕೊಂಬರ್ತೀನಿ, 1-2 ಅವರ್ಸ್ ಮುಂಚೆನೇ ಬಿಡ್ರಿ ಅಂತ. ಹಾಂ, ಏನು ಬೇಕಾಗಿಲ್ಲ, ನೀವು ಆರಾಮಾಗಿ ಕೆಲಸ ಮುಗಿಸ್ಕೊಂಡೇ ಬರ್ರಿ. 2-3 ತಾಸು ಪರ್ಮಿಷನ್ ಕೇಳ್ಕೊಂಬರ್ತೀನಿ, ಅದು ಕೇಳ್ಕೊಂಬರ್ತೀನಿ ಅಂತೀಯಲ್ಲ, ಅಲ್ಲಿ ಮತ್ತೆ ಕೆಲಸ ಮಾಡೋರು ಯಾರು? ಏನು ಬೇಕಾಗಿಲ್ಲ, ಬಂದಮೇಲೆ ಬೇಕಾದರೆ ಮಾತಾಡ್ಬೋದು. ನಿಮ್ಮ ಅತ್ತೆ ಎಲ್ಲಿ ಹೋಗಂಗಿಲ್ಲ, ಇಲ್ಲೇ ಇರ್ತಾಳಲ್ಲ. ಬಂದು ರಾತ್ರಿ ಎಲ್ಲ ಸುದ್ದಿ ಹೇಳ್ರಿ. ಹೌದಾನಂದ, ಏನು ಪರ್ಮಿಷನ್ ಕೇಳ್ಕೊಂಬರ್ಬೇಡಪ್ಪ. ನೀವು ಹೆಂಗೋ ಬರ್ತೀರಲ್ಲ ಸಾಯಂಕಾಲ, ಅವಾಗ ಮಾತಾಡ್ಕೊತ ಕೂತ್ರೆ ಆಯಿತು. ನೀವು ಆರಾಮಾಗಿ ಅದೇನು ಆಫೀಸಲ್ಲಿ ಕೆಲಸ ಮಾಡಿಕೊಂಡು ಆರಾಮಾಗಿ ಮನೆಗೆ ಬರ್ರಿ, ಆಯಿತಾ? ಸರಿ ಅಮ್ಮ, ನಾವಿನ್ನು ಹೊರಡ್ತೀವಿ, ಟೈಮ್ ಆಗ್ತಿದೆ. ಮಧ್ಯಾಹ್ನಕ್ಕೆಲ್ಲ ಅಡುಗೆ ಮಾಡಿಟ್ಟಿದ್ದೀನಿ ನೋಡಿ. ಆಯ್ತಮ್ಮ, ನೀವು ಹುಷಾರಾಗಿ ಹೋಗ್ಬರ್ರಿ. ಅತ್ತೆ ನನಗೂ ಟೈಮ್ ಆಗ್ತಿದೆ, ನಾನು ಹೋಗ್ತೀನಿ. ಸಂಜೆ ಬರ್ತೀನಿ, ನಿಮ್ಮ ಹತ್ರ ಮಾತಾಡಬೇಕು. ಎಷ್ಟೊಂದು ದಿನ ಆದಮೇಲೆ ಬಂದಿದ್ದೀರಾ, ಆದರೆ ಇವತ್ತು ರಜೆ ಇದ್ದಿದ್ರೆ ಚೆನ್ನಾಗಿರೋದು. ಅಣ್ಣ, ದೀಪಾ ರಾಧಿಕಾ ಕಾಣಿಸ್ತಾ ಇಲ್ಲ? ಅವರು ಕಾಲೇಜ್ಗೆ ಹೋದ್ರಮ್ಮ ಆಗಲೇ. ಏನೋ ಸ್ಪೆಷಲ್ ಕ್ಲಾಸ್ ಇದೆ ಅಂತ ಹೋಗ್ಬಿಟ್ರು. ಅವರು ಹೋಗಿ ಒಂದು 5 ನಿಮಿಷ ಆಗಲಿಲ್ಲ, ನೀನು ಬಂದೆ ಆಮೇಲೆ. ಹೌದಾ? ಕಾಲೇಜ್ ಎಷ್ಟು ಗಂಟೆಗೆ ಬಿಡ್ಬೋದು? ಮಧ್ಯಾಹ್ನ ಬಿಡ್ತಾರೇನೋ ಅಲ್ಲ? ಹ್ಞೂನಮ್ಮ, ಹೆಂಗೆ ಬೇಕಾದಂಗೆ. ಒಂದೊಂದ್ಸರಿ ಲೇಟ್ ಆಗ್ತಿರ್ತದೆ, ಒಂದೊಂದ್ಸರಿ ಬೇಗ ಬರ್ತಾರೆ. ಏನು ಕ್ಲಾಸ್ ತಗೋತಾರೋ ಏನೋ, ಯಾವಾಗ ಬರ್ತಾರೋ ಗೊತ್ತಿಲ್ಲ. ಬರ್ಬೋದು ಒಂದು 4 ಗಂಟೆಗೆ ಹಂಗೆ. ನಾವು ದೊಡ್ಡ ಪ್ರೈವೇಟ್ ಕಾಲೇಜಿಗೆ ಹಾಕಿವಿ, ನಾವೇನು ಗೌರ್ಮೆಂಟ್ ಕಾಲೇಜಿಗೆ ಹಾಕಿಲ್ಲ. ಅವ್ರಿಗೆ ತಿಳ್ದಾಗ ಹೋಗಿ ತಿಳ್ದಾಗ ಬರೋಕೆ ಚಂದ ಒಳ್ಳೆ ಕಾಲೇಜಿಗೆ ಸೇರಿಸಿವಲ್ಲ, ಹಂಗಾಗಿ ಕ್ಲಾಸು ಅದು ಇದು ಅಂತ ಜಗ್ಗಿ ಇರ್ತಾವ, ಅದಕ್ಕೆ ಬೇಗ ಹೋಗ್ಯಾರವರು. ಪ್ರೈವೇಟ್ ಕಾಲೇಜಿಗೆ ಸೇರಿಸಿದ್ದೀನಿ ಅಂತ ದೊಡ್ಡದಾಗಿ ಕೊಚ್ಕೊಂತಿದ್ದಾಳೆ. ಮಕ್ಕಳು ನೋಡಿದ್ರೆ ಒಂದಾದ್ರಾಗೂ ಪಾಸ್ ಆಗಿಲ್ಲ. ಅನ್ಪೂರ್ಣ, ಪ್ರೈವೇಟ್ ಕಾಲೇಜು ಗೌರ್ಮೆಂಟ್ ಕಾಲೇಜು ಅನ್ನೋದು ಮುಖ್ಯ ಅಲ್ಲ. ಓದೋರು ಎದುರಾಗಿದ್ರು ಓದ್ತಾರೆ. ಓದಿ ಚೆನ್ನಾಗಿ ಪಾಸಾಗಿ ಒಳ್ಳೆ ಜಾಬ್ ತೊಗೊಂಡ್ರೆ ಆವಾಗ ಅದಕ್ಕೊಂದು ಅರ್ಥ ಇರುತ್ತೆ. ಪ್ರೈವೇಟ್ ಕಾಲೇಜಿಗೆ ಓದೋರೆಲ್ಲ ಜಾಬ್ ತೊಗೊಳ್ಳಲ್ಲ. ಹಂಗೆ ಗೌರ್ಮೆಂಟ್ ಕಾಲೇಜಲ್ಲಿ ಓದೋರೆಲ್ಲ ಏನೋ ಜಾಬ್ ತೊಗೊಳ್ದೆ ಏನೋ ತಿರ್ಬುಕಿಗಳೇನಾಗಲ್ಲ. ಇವ್ರು ಬಿಟ್ಟರೆ ಎಲ್ಲಿ ನಮ್ಮ ಮಕ್ಕಳು ಫೇಲ್ ಆಗಿರೋದೆಲ್ಲ ಅವ್ರ ತಂಗಿ ಮುಂದೆ ಓದ್ಬಿಡ್ತಾರೋ ಏನೋ. ಅದೆಲ್ಲ ಇರಲಿ ಬಿಡ್ರಿ. ಬರ್ರಿ, ಟಿಫನ್ ಮಾಡಬೇಕು, ನಂಗಂತೂ ಹೊಟ್ಟೆ ಹಸಿತಾ ಇದೆ.